ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೀನ ರಾಶಿಯವರಿಗೆ ಎಚ್ಚರಿಕೆ. ಆಗಸ್ಟ್ 28, 29, 30 ಈ ಹುಣ್ಣಿಮೆಯ ರಾತ್ರಿ 11:11ಕ್ಕೆ ಈ ಘಟನೆ ನಡೆಯುತ್ತದೆ. ನಿಮ್ಮ ಮನೆಯಲ್ಲಿ ರಹಸ್ಯವಾಗಿರತಕ್ಕಂಥ ಒಂದು ಬದಲಾವಣೆ ಬರುತ್ತದೆ. ಈ ಬದಲಾವಣೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಒಟ್ಟಾರೆಯಾಗಿ ನಿಮಗೆ ದೊಡ್ಡ ಗಂಡಾಂತರ ಬರುವಂತಹ ಸಾಧ್ಯತೆ ಕೂಡ ಇರೋದ್ರಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಖಂಡಿತವಾಗಿ ಈ ರಾಶಿ ಚಕ್ರದವರಿಗೆ ಈಗ ಜೀವನ ಬದಲಾವಣೆಯನ್ನು ಪಡೆದುಕೊಳ್ತಕ್ಕಂತಹ ಸಮಯ. ಮೀನ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ಮತ್ತು ವಿಶೇಷತೆಯಿಂದ ತುಂಬಿರ್ತಕ್ಕಂತಹ ಸಮಯವನ್ನು ನೀವು ಸೃಷ್ಟಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಇಂದಿಗೆ ಅಂತ್ಯವಾಗುತ್ತದೆ. ಹೌದು ಸ್ನೇಹಿತರೆ, ಮೀನ ರಾಶಿಯವರೇ, ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಏಕೆ ಕಷ್ಟಗಳು ಬರುತ್ತದೆ ಮತ್ತು ಯಾವ ರೀತಿ ಇವುಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬೇಕು ಎನ್ನುವುದನ್ನು ಖಂಡಿತವಾಗಿ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಎಂದರೆ ಗುರು, ಜ್ಞಾನ, ಧರ್ಮ, ನಂಬಿಕೆ, ವೈಜ್ಞಾನಿಕವಾಗಿರ್ತಕ್ಕಂತಹ ದೈವಿ ಕೃಪೆ, ಶಿಕ್ಷಣ, ಮಾರ್ಗದರ್ಶನ ಮತ್ತು ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರಿಸುವ ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಈ ಕಾರಣದಿಂದಲೇ ಮೀನ ರಾಶಿಯವರು ಸಾಮಾನ್ಯವಾಗಿ ಮೃದುವಾದ ಹೃದಯವನ್ನು ಹೊಂದಿರುವಂಥವರು, ಆಳವಾದ ಭಾವನೆ, ಸಹಾನುಭೂತಿ ಮತ್ತು ಆಧ್ಯಾತ್ಮಿಕ ಚಿಂತನೆ ಉಳ್ಳವರಾಗಿರ್ತಾರೆ. ಆಧುನಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನ ರಾಶಿಯವರ ಜೀವನದಲ್ಲಿ ಒಂದು ವಿಚಿತ್ರವಾದ ಸಂಗತಿ ಇದೆ. ಅದು ಏನು ಅಂತ ಅಂದರೆ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಈಗ ಪ್ರಾರಂಭವಾಗಿದೆ. 28, 29, 30 ಈ 3 ದಿನಗಳು ಬಹಳ ನಿರ್ಣಾಯಕವಾಗಿರುವಂತಹ ಸಮಯ. ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮನ್ನು ವಿಶೇಷವಾದ ವ್ಯಕ್ತಿಯನ್ನಾಗಿಸುತ್ತದೆ. ನಿಮ್ಮ ಕಷ್ಟಗಳಿಗೆ ಇಲ್ಲಿಗೆ ಅಂತ್ಯವಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ಆಗಸ್ಟ್ 28 ಶಕ್ತಿಶಾಲಿಯಾಗಿರ್ತಕ್ಕಂತಹ ಚಂದ್ರಗ್ರಹಣ ಮತ್ತು ಹುಣ್ಣಿಮೆ ಒಟ್ಟಿಗೆ ಬಂದಿರೋದ್ರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಯ ಒಂದು ಸುರಿಮಳೆ ಸುರಿಯುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 29, 30, 31 ಈ 3 ದಿನಗಳು ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ 355ನೇ ವರ್ಷದ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ ವದಂತಿ ಇರೋದ್ರಿಂದ ಈ ರಾಶಿಯವರಿಗೆ ದೇವಗುರು ಬೃಹಸ್ಪತಿಯು ಅವರ ಅಧಿಪತಿ ಆಗಿರೋದ್ರಿಂದ ಗುರು ರಾಯರ ಅನುಗ್ರಹ ಬಹಳ ಮುಖ್ಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕೆಟ್ಟದಾಗಿರ್ತಕ್ಕಂತಹ ಕಷ್ಟಗಳು ಬಂದರೂ ಕೂಡ ಅದನ್ನು ಯಾವ ರೀತಿ ಬದಲಾಯಿಸಬೇಕು, ಅತಿಯಾದ ನಂಬಿಕೆ, ಅತಿಯಾದ ವಿಶೇಷವಾದ ಗುಣವನ್ನು ನಿಮ್ಮ ಜೀವನದಲ್ಲಿ ನೀವು ಪಡೆದುಕೊಂಡಿದ್ದೀರಾ. ಎಲ್ಲರನ್ನ ಕೂಡ ಸುಲಭವಾಗಿ ನಂಬುತ್ತೀರಾ. ನಿಮ್ಮವರಂತೆ ನೋಡುವ ಸ್ವಭಾವ ಮತ್ತು ತಮ್ಮ ನೋವನ್ನು ಒಳಗೆ ಇಟ್ಟುಕೊಳ್ಳುವ ಅಭ್ಯಾಸ ಕೆಲವೊಮ್ಮೆ ಇವರಿಗೆ ತೊಂದರೆ ಕೊಡ್ತಾ ಇದೆ. ಯಾರಾದರೂ ಸಹಾಯ ಕೇಳಿದರೆ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಸಹಾಯ ಮಾಡ್ತೀರಾ. ಯಾರಾದರೂ ನಿಮ್ಮನ್ನು ನೋಯಿಸಿದರೂ ಕೂಡ ಅವರನ್ನ ಕ್ಷಮಿಸುತ್ತೀರಾ. ಆದರೆ ಇದೇ ಒಳ್ಳೆಯತನವನ್ನು ಕೆಲವರು ದುರುಪಯೋಗ ಪಡಿಸಿಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಮೀನ ರಾಶಿಯವರ ದೊಡ್ಡ ಪಾಠವೆಂದರೆ, ಒಳ್ಳೆಯದಾಗಲಿ ಆದರೆ ಎಲ್ಲರೂ ಕೂಡ ಕುರುಡರಾಗಿ ನಂಬಬೇಡಿ. ಎಲ್ಲರೂ ಕೂಡ ನಿಮ್ಮ ಹಿತೈಷಿಗಳಾಗಿರೋದಿಲ್ಲ. ಒಟ್ಟಾರೆಯಾಗಿ ಸ್ನೇಹಿತರೆ, ಇಂದು ರಾತ್ರಿ ನಿಮಗೆ ಮಲಗುವಂತಹ ಸಮಯಕ್ಕೂ ಮುಂಚೆ ಒಂದು ವಿಶೇಷವಾದ ಸಂದೇಶ ಬರುತ್ತದೆ. ಇದು ಸಂಪೂರ್ಣವಾಗಿ ದೈವಿ ಕೃಪೆಯಿಂದ ಬರ್ತಕ್ಕಂಥ ಸಂದೇಶವಾಗಿರುತ್ತೆ. 11 ಗಂಟೆ 11 ನಿಮಿಷಕ್ಕೆ ನಿಮ್ಮ ಮನೆಯ ಬಾಗಿಲನ್ನು ಈ ಒಂದು ಶಕ್ತಿಶಾಲಿ ಸಮಯ ತಟ್ಟುತ್ತದೆ. ಅದನ್ನು ನೀವು ಎಚ್ಚರವಾಗಿದ್ದುಕೊಂಡು ಅದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬೇಕು. ಈ ಸಮಯದಲ್ಲಿ ನಾವು ನಿಮಗೆ ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರವನ್ನು ಸೂಚಿಸುತ್ತೇವೆ. ಆ ಪರಿಹಾರವನ್ನು ನೀವು ಅನುಸರಿಸಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕೂಡ ಹಿಂದೆ ತಿರುಗಿ ನೋಡುವಂತಹ ಪ್ರಮೇಯ ಬರೋದಿಲ್ಲ. ಸೋಲೆ ಇಲ್ಲದ ಜೀವನ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಒಟ್ಟಾರೆಯಾಗಿ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತಾರೆ. ಇದರಿಂದ ಸಂಪತ್ತು, ಅಧಿಕವಾಗಿರುವಂತಹ ಆಸ್ತಿ, ನೆಮ್ಮದಿ, ಜೀವನದಲ್ಲಿ ಆರೋಗ್ಯ ಎಲ್ಲವನ್ನ ಕೂಡ ನೀವು ಪಡೆದುಕೊಳ್ಳಬಹುದು. ಹಾಗಾದರೆ ಮೀನ ರಾಶಿಯವರೇ, ಈಗ ನೀವು ವಿಶೇಷವಾಗಿ ಗಮನ ಕೊಡಬೇಕಾಗಿರುವ ವಿಚಾರ ಅಂದರೆ, ಆಗಸ್ಟ್ 28, 2026 ಹುಣ್ಣಿಮೆಯ ನಂತರ ಈ ಅವಧಿ ಇವರಿಗೆ ಖಂಡಿತವಾಗಿ ಪೂರ್ಣಿಮೆಯ ನಂತರ ಒಂದು ವಿಶೇಷವಾದ ಶಕ್ತಿಯನ್ನು ತಂದುಕೊಡುತ್ತೆ. ಕೃಷ್ಣ ಪಕ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಬೆಳಗ್ಗೆ ನಿಮ್ಮ ಜೀವನವನ್ನು ಹೊಸದಾದ ಒಂದು ಸಂದರ್ಭಗಳು ಸೃಷ್ಟಿಸುತ್ತದೆ. ಹಳೆಯದನ್ನು ಬಿಟ್ಟು ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಮಯ ಅಂತ ತಿಳಿಸಿಕೊಡುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಎಂದರೆ ಖಂಡಿತವಾಗಿ ಅಪಘಾತ, ಗಂಡಾಂತರ ಬರುವಂತಹ ಸಾಧ್ಯತೆ ಇದ್ರೂ ಕೂಡ ಅದನ್ನು ನೀವು ಖಂಡಿತವಾಗಿ ನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೀರಾ. ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಈಗ ವಿಶೇಷವಾಗಿರ್ತಕ್ಕಂತಹ ಸನ್ನಿವೇಶಗಳು ಬರುತ್ತದೆ. ಇದು ಒಂದು ಉತ್ತರ ಅಥವಾ ಒಂದು ದೊಡ್ಡ ಬದಲಾವಣೆ ಅಥವಾ ನಿಮಗೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಬದುಕಿನ ದಿಕ್ಕನ್ನು ಒಂದು ಬದಲಾಯಿಸ್ತಕ್ಕಂತಹ ಸಮಯ ಅಂತ ಹೇಳಲು ತಪ್ಪಾಗೋದಿಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಆಗಸ್ಟ್ 28, 29, 30 ಶಕ್ತಿಶಾಲಿ ಹುಣ್ಣಿಮೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ವಿಶೇಷವಾಗಿರ್ತಕ್ಕಂತಹ ಆರಾಧನೆ ಮಹೋತ್ಸವ ನಿಮ್ಮ ಕನಸುಗಳನ್ನು ನನಸು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೀವು ಬಹಳಷ್ಟು ಕಷ್ಟಪಟ್ಟಿದ್ದೀರಾ, ಯಶಸ್ಸನ್ನು ಸಾಧಿಸಲು ಬಯಸ್ತಾ ಇದ್ದೀರಾ. ಆದರೂ ಕೂಡ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ವಿಫಲತೆಯನ್ನು ಪಡೆದುಕೊಳ್ತಿದ್ದೀರಾ. ಇದಕ್ಕೆಲ್ಲ ಕಾರಣ ಏನು?
ಏನು ನಿಮ್ಮ ಶತ್ರುಗಳ ಕಾಟವೋ ಅಥವಾ ನಿಮ್ಮ ಗ್ರಹಗತಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ನಷ್ಟನ ಎಲ್ಲವನ್ನ ಕೂಡ ಅರ್ಥ ಮಾಡಿಕೊಳ್ಬೇಕು. ಬಹಳ ಗೊಂದಲಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಬದಲಾವಣೆಯನ್ನು ಅಗತ್ಯವಿರುವಂತಹ ಒಂದು ವಿಶೇಷವಾದ ವ್ಯಕ್ತಿಯ ಮೂಲಕ ಕಳಿಸಿಕೊಡೋದಕ್ಕೆ ಸಿದ್ಧವಾಗಿದೆ. ಇದನ್ನು ನೀವು ಒಳನೋಟದಿಂದ ನೋಡುವ ಸಂದರ್ಭವೆಂದು ಪರಿಗಣಿಸಲಾಗುತ್ತೆ. ಒಟ್ಟಾರೆಯಾಗಿ ಮೀನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ವಿಶೇಷವಾದ ಗುಣವಿದೆ. ನೀವು ಯಾವುದೇ ವಿಷಯವನ್ನು ಸುಮ್ಮನೆ ನಂಬೋದಿಲ್ಲ. ಎಲ್ಲವನ್ನ ಗಮನಿಸ್ತೀರಾ, ಪರಿಶೀಲಿಸುತ್ತೀರಾ, ಯೋಚಿಸುತ್ತೀರಾ. ಯಾರಾದರೂ ಒಂದು ಮಾತು ಹೇಳಿದರೆ ಅದರ ಹಿಂದಿನ ಅರ್ಥವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರಾ. ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ವಿಶೇಷವಾದ ಘಟನೆಗಳು, ಸನ್ನಿವೇಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಲೇ ಇರುತ್ತವೆ. ಅಂತಹ ಒಂದು ಶಕ್ತಿ ಹೊಂದಿರತಕ್ಕಂತಹ ನಿಮಗೆ ಯಾಕೆ ಯಾವಾಗಲೂ ಕಷ್ಟಗಳ ಮೇಲೆ ಕಷ್ಟಗಳು, ಅವಮಾನಗಳು, ದುಃಖಗಳು ಎಂದು ಪ್ರತಿ ಸಲ ಯೋಚನೆ ಮಾಡಿದಾಗಲೂ ಕೂಡ ನಿಮ್ಮ ಜೀವನದ ಬಗ್ಗೆ ನಿಮಗೆ ಉತ್ತರವೇ ಸಿಗುತ್ತಿಲ್ಲ. ಆದರೆ ಇಲ್ಲಿಯವರೆಗೂ ನಡೆದಿರ್ತಕ್ಕಂತಹ ವಿಷಯವನ್ನು ಬಿಟ್ಟು ಮುಂದೆ ಏನು ಮಾಡಬೇಕು, ಮುಂದೆ ಯಾವ ರೀತಿ ನೀವು ಯಶಸ್ಸನ್ನು ಗಳಿಸಿಕೊಳ್ಬೇಕು, ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಬೇಕು, ನಿಮ್ಮ ಜೀವನ ಮುಂದೆ ಯಾವ ರೀತಿ ಸಾಗಿಸಬೇಕು ಎನ್ನುವಂತಹ ವಿಷಯದ ಬಗ್ಗೆ ಗಮನ ಕೊಟ್ಟರೆ ನಿರಂತರವಾಗಿ ನೀವು ಎಲ್ಲವನ್ನು ಬದಲಾಯಿಸ್ಕೊಳ್ತೀರಾ, ನಿಮ್ಮ ಜೀವನದ ಕಡೆಗೆ ತಳ್ಳುತ್ತೀರಾ. ಈ ಸಮಯದಲ್ಲಿ ಈ ರಾಶಿಯವರಿಗೆ ಅಂತರಾತ್ಮದಿಂದ ನಿಮಗೆ ಒಂದು ಸಣ್ಣದಾದಂತಹ ಬಹಳ ಗಂಭೀರವಾದಂತಹ ಕರೆ ಬರುತ್ತದೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಏನನ್ನಾದರೂ ಮುಂದುವರಿಸಬೇಕು, ಯಾವುದನ್ನು ಮುಗಿಸಬೇಕು ಎಂದು ನೀವೇ ನಿರ್ಧರಿಸಬೇಕು. ಬಹುಶಃ ನೀವು ಬಹಳ ದಿನಗಳಿಂದ ಒಂದು ಸಂಬಂಧದಲ್ಲಿ ಗೊಂದಲದಲ್ಲಿರಬಹುದು, ಒಂದು ಕೆಲಸದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗದೆ ಕಷ್ಟಪಡ್ತಾ ಇರಬಹುದು, ಹಣಕಾಸಿನ ವಿಚಾರದಲ್ಲಿ ಒಂದು ಯೋಚನೆಯನ್ನು ಮಾಡ್ತಿರಬಹುದು. ಆ ಎಲ್ಲ ಯೋಚನೆಯನ್ನು ನಿಮ್ಮ ಕೆಲಸದಲ್ಲಿ, ನಿಮ್ಮ ಜೀವನದಲ್ಲಿ ಹೊಸ ಆದಾಯದ ಮೂಲಗಳು ಅಥವಾ ಹೊಸದಾದ ವಿಚಾರಗಳ ಬಗ್ಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಚರ್ಚೆಗಳು ಅಥವಾ ಜಗಳ, ಮನಸ್ತಾಪಗಳು ಬರ್ತಾ ಇದ್ರೆ ಅಂಥದ್ದನ್ನು ಇತ್ಯರ್ಥ ಮಾಡಲು ಈ ಸಮಯ ಸೂಕ್ತವಾಗಿದೆ. ಖಂಡಿತವಾಗಿ ಮೀನರಾಶಿಯವರೇ, ಹುಣ್ಣಿಮೆಯ ನಂತರ ನಿಮ್ಮ ಜೊತೆಗೆ ನಿಮ್ಮ ಜೀವನದಲ್ಲಿ ಭಗವಂತನು ನಿಮ್ಮರೊಂದಿಗೆ ಜೊತೆಯಾಗುತ್ತಾನೆ. ನಿಮ್ಮೆಲ್ಲ ಕಷ್ಟ ದುಃಖಗಳಿಗೆ ಪರಿಹಾರವನ್ನು ಕೊಡುತ್ತಾನೆ. ಅವನೇ ನಿಮಗೆ ಮೋಕ್ಷ ದಾರಿಗಳನ್ನು ತಿಳಿಸಿಕೊಡ್ತಾನೆ. ನಿಮ್ಮ ಎಲ್ಲ ದುಃಖಗಳನ್ನು ಭಗವಂತನ ಪಾದಕ್ಕೆ ಅರ್ಪಿಸಿಬಿಡಿ. ನಿಮ್ಮ ಕಷ್ಟಗಳನ್ನು ಇಂದಿಗೆ ಬಿಟ್ಟು ಬಿಡಿ. ಇನ್ನು ಮುಂದೆ ಎಲ್ಲದರ ಹೊಣೆಯನ್ನು ಭಗವಂತ ಹೊತ್ತುಕೊಳ್ಳಲು ಸಿದ್ಧವಾಗಿದ್ದಾನೆ. ಆದರೆ ಈಗ ಮಾತಾ ರಾಣಿಯವರ ಸಂಪೂರ್ಣವಾದ ಆಶೀರ್ವಾದದ ಕೃಪಾದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಇಂದಿನಿಂದ ನಿಮ್ಮ ಎಲ್ಲ ತೊಂದರೆಗಳು, ದುಃಖಗಳು ನಾಶವಾಗುತ್ತದೆ. ನಿಮ್ಮ ಏಕೈಕ ಗುರಿ ಏನೆಂದರೆ ನಿಮ್ಮ ಹೊಸದಾದ ಒಂದು ಹೊಸ ಮನೆಯನ್ನು ಖರೀದಿ ಮಾಡುವಂಥದ್ದು, ವಾಹನವನ್ನು ಖರೀದಿ ಮಾಡುವಂಥದ್ದು. ನಿಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳನ್ನು ನೋಡಿರುವಂತಹ ಭಗವಂತ ಇನ್ನು ಮುಂದೆ ನಿಮಗೆ ನೀಡುವಂತಹ ಪ್ರತಿಫಲ ಅದ್ಭುತವಾಗಿರುತ್ತದೆ. ಇನ್ನು ಮುಂದೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವ, ಸ್ಥಾನಮಾನ ಸಿಗುತ್ತೆ. ಅವಕಾಶಗಳ ಸುರಿಮಳೆ ಸುರಿಯುತ್ತೆ. ನಿಮಗೆ ಬರ್ತಕ್ಕಂಥ ಅವಕಾಶವನ್ನು ಖಂಡಿತವಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು. ಮುಂದಿನ 24 ಗಂಟೆಯ ಒಳಗಾಗಿ ನಿಮ್ಮ ಜೀವನದಲ್ಲಿ ಬರುವಂತಹ ಒಂದು ದೊಡ್ಡದಾದ ಮಾಹಿತಿಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಗಂಡಾಂತರಗಳು, ತೊಂದರೆಗಳು ಬರಬಹುದು. ಅದು ನೀವು ನಂಬಿರುವಂತಹ ವ್ಯಕ್ತಿಗಳಿಂದಲೇ ಪ್ರಮುಖವಾಗಿ ಬರುವಂಥದ್ದು. ನೀವು ಯಾರನ್ನ ಬಹಳ ಇಷ್ಟಪಡ್ತಿದ್ದೀರೋ, ಪ್ರೀತಿ ಮಾಡ್ತಿದ್ದೀರೋ ಅವರಿಂದ ನಿಮಗೆ ತುಂಬಾ ನೋವಾಗುವಂತಹ ಸಂದರ್ಭಗಳು ಎದುರಾಗುತ್ತೆ. ಆದರೆ ಅದಕ್ಕೂ ಕೂಡ ಯೋಚನೆ ಮಾಡಬೇಡಿ. ಏಕೆಂದರೆ ಈ ಒಂದು ಹುಣ್ಣಿಮೆಯ ನಂತರ ಕೆಲವೊಂದಿಷ್ಟು ಬೇಡದೇ ಇರುವಂತಹ ವಸ್ತುಗಳು, ಬೇಡದೇ ಇರುವಂತಹ ಸಂಬಂಧಗಳು, ಬೇಡದೇ ಇರುವಂತಹ ನಿಮ್ಮ ಮನಸ್ಸಿನ ಗೊಂದಲಗಳು ಹೊರಗೆ ಹೋಗೋದಕ್ಕೆ ಸುಲಭವಾದ ಮಾರ್ಗ ತೆರೆದುಕೊಳ್ಳುತ್ತದೆ. ಅದಕ್ಕೋಸ್ಕರ ನೀವು ಯಾವುದರ ಮೇಲೆ ಅತಿಯಾದ ನಂಬಿಕೆ ಮತ್ತು ವಿಶ್ವಾಸ ಇರೋದನ್ನು ಬಿಟ್ಟು ಬಿಡಿ. ಭಗವಂತನ ಇಚ್ಛೆ ಸಂಪೂರ್ಣವಾಗಲಿ ಎಂದು ಮನಸಾರೆ ಹೇಳಿಕೊಳ್ಳಿ. ನಿಮ್ಮ ಅನುಕೂಲಕರವಾದ ಪರಿಸ್ಥಿತಿಗಳು ಈಗ ನಿರ್ಮಾಣವಾಗುತ್ತೆ. ನಿಮ್ಮ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಾ. ನಿಮ್ಮ ಜೀವನದ ದಿಕ್ಕು ನಿಧಾನವಾಗಿ ಬದಲಾಗುತ್ತೆ. ಕೆಲಸಗಳಲ್ಲಿ ನಿಮಗೆ ಸುಧಾರಣೆ ಕಂಡು ಬರುತ್ತೆ. ಆಸ್ತಿ ವಿವಾದ ಅಥವಾ ಯಾವುದೇ ದೊಡ್ಡ ಜವಾಬ್ದಾರಿಯನ್ನು ಎಚ್ಚರಿಕೆಯಿಂದ ಪೂರೈಸಿಕೊಳ್ಳುವಂತಹ ಒಂದು ವಿಶೇಷವಾದ ಫಲಿತಾಂಶಗಳು ಸಿಗಬಹುದು. ನಿಮ್ಮ ಶ್ರಮದ ಬೆಲೆ, ನಿಮ್ಮ ಆಶಾವಾದಿಗಳು ಪ್ರಗತಿಯಲ್ಲಿ ನಿಮಗೆ ಸಹಾಯ ಮಾಡುವಂಥದ್ದಾಗುತ್ತೆ. ನಿಮ್ಮ ಸಂಬಂಧಿಕರು ಅಥವಾ ಯಾವುದೇ ಕೆಲವು ಶತ್ರುಗಳು ನಿಮ್ಮ ಮೇಲೆ ಇಲ್ಲ ಸಲ್ಲದ ಮಾಟ ಮಂತ್ರ, ತಂತ್ರ ಅಥವಾ ಕೆಟ್ಟ ಪ್ರಯೋಗಗಳನ್ನು ಮಾಡಿದ್ರೆ, ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ಅದು ಯಾವುದೂ ನಡೆಯೋದಿಲ್ಲ. ಸಂಪೂರ್ಣವಾಗಿ ನಿಮಗೆ ಲಾಭದ ಸಾಧ್ಯತೆಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಜಾಸ್ತಿ ಆಗುತ್ತೆ. ಈ ಸಮಯವು ತುಂಬ ಶುಭಕರ ಮತ್ತು ನಿಮ್ಮ ವೇಗವನ್ನು ಜಾಸ್ತಿ ಮಾಡುವಂಥದ್ದು. ಆರ್ಥಿಕ ದೃಷ್ಟಿಕೋನದಿಂದ ಲಾಭ, ಯಾವುದೇ ಒಳ್ಳೆಯ ಉದ್ಯೋಗ ಸಿಗುವಂಥದ್ದು, ಅವಕಾಶಗಳ ಸುರಿಮಳೆ ಸುರಿಯುತ್ತೆ. ಮೊದಲಿಗಿಂತಲೂ ಈಗ ಹೆಚ್ಚಿನ ಒಂದು ನೆಮ್ಮದಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಆರ್ಥಿಕವಾಗಿರುವಂತಹ ಪರಿಸ್ಥಿತಿ, ನೆಮ್ಮದಿ ಮತ್ತು ಮನೆಯಲ್ಲಿ ಸಿಗ್ತಕ್ಕಂಥ ಒಂದು ನೆಮ್ಮದಿ, ಖುಷಿ ಎಲ್ಲವೂ ಕೂಡ ದುಪ್ಪಟ್ಟು ಆಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸ್ತೀರಾ. ಮನಸ್ಸಿನ ಸ್ಥಿತಿ ಅಥವಾ ಜೀವನದ ಗುರಿಯಲ್ಲಿ ಒಂದು ಪ್ರಮುಖವಾದ ಬದಲಾವಣೆ ಅಂತ ಬರುವಂಥದ್ದು. ಮೀನ ರಾಶಿಯವರೇ, ಮೊದಲ ದೊಡ್ಡ ತಿರುವು ಹಣಕಾಸಿನ ವಿಚಾರದಲ್ಲಿ ಕಾಣಿಸಿಕೊಳ್ಳುತ್ತೆ. ಬಹಳ ದಿನಗಳಿಂದ ನಿಮ್ಮ ಬಳಿ ಸಿಲುಕಿಕೊಂಡಿರುವಂತಹ ಹಣದ ವಿಚಾರ ಮತ್ತೆ ನಿಮ್ಮ ಮುಂದೆ ಬರಬಹುದು. ಆದ್ದರಿಂದ ಹುಣ್ಣಿಮೆ ನಂತರ ದೊಡ್ಡ ಮೊತ್ತದ ಹಣವನ್ನು ಯಾರಿಗಾದರೂ ಭಾವನಾತ್ಮಕವಾಗಿ ಕೊಡುವ ಮುನ್ನ ಯೋಚನೆ ಮಾಡಬೇಕು.
ಇನ್ನು ಎರಡನೇದಾಗಿ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕಾಣಿಸಿಕೊಳ್ಬಹುದು. ನೀವು ಬಹಳ ದಿನಗಳಿಂದ ಮಾಡುತ್ತಿರುವ ಕೆಲಸದಲ್ಲಿ ಬದಲಾವಣೆ ಬೇಕೆಂಬ ಆಸೆ ಭಾವನೆ ಇದ್ದರೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ಸಿಗ್ಬೋದು. ಕೆಲವರಿಗೆ ಹೊಸ ಅವಕಾಶ ಬರ್ಬೋದು. ಹೊಸ ರೀತಿಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗ್ಬೋದು. ಈ ರಾಶಿ ಚಕ್ರದವರಿಗೆ ಸಂಬಂಧದ ವಿಚಾರದಲ್ಲಿ ಮನಸ್ಸಿಗೆ ತುಂಬ ಹತ್ತಿರವಾದಂಥವರ ಮಾತು ಗಂಭೀರವಾಗಿ ತೆಗೆದುಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಶತ್ರುಗಳು ಕೇವಲ ಎಲ್ಲಿ ಹುಟ್ಟುತ್ತಾರೆ ಎನ್ನುವಂತಹ ಮಾತುಗಳಿಗಿಂತ ಜನರಿಂದ ಅರ್ಥ ಮಾಡಿಕೊಳ್ಳುವ ದೃಷ್ಟಿಕೋನ ಬದಲಾಗುತ್ತೆ. ಮನಸ್ಸಿಗೆ ನೆಮ್ಮದಿಯನ್ನು ಈ ಸಮಯ ತಂದುಕೊಡುತ್ತೆ. ಇದೇ ಒಂದು 2026, 28, 29, 30 ಈ 3-4 ದಿನ ನಿಮ್ಮ ಜೀವನದ ನಿರ್ಣಾಯಕ ಸಮಯವಾಗಿರುತ್ತೆ. ಜಾಗರೂಕರಾಗಿರಿ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಗಂಡಾಂತರಗಳನ್ನು ತಪ್ಪಿಸಿಕೊಳ್ಳಲು ಅತ್ಯಂತ ಮುಖ್ಯವಾದದ್ದು ಭಯವಲ್ಲ, ಜಾಗರೂಕತೆ. ಕೆಲವು ದಿನಗಳು ವಾಹನ ಚಲಾಯಿಸುವಾಗ ಅತಿ ವೇಗ ಮಾಡಬೇಡಿ. ರಾತ್ರಿ ಪ್ರಯಾಣವಿದ್ದರೆ ಎಚ್ಚರಿಕೆಯಿಂದ ಇರಿ. ದೈಹಿಕವಾಗಿ ದರಿದಿದ್ದಾಗ ವಾಹನವನ್ನು ಚಲಾಯಿಸಬೇಡಿ. ಮನಸ್ಸಿನಲ್ಲಿ ಒತ್ತಡ ಇದ್ದಾಗ ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಡಿ. ಇವು ಜ್ಯೋತಿಷ್ಯದ ಪರಿಹಾರಗಳಿಗಿಂತಲೂ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ. ಈಗ ನಾವು ಒಂದು ವಿಶೇಷವಾದ ಪರಿಹಾರವನ್ನು ತಿಳಿಸಿಕೊಡ್ತೇವೆ. ಮೀನ ರಾಶಿಯವರೇ, ನಿಮ್ಮ ಅಧಿಪತಿ ಗುರುವಿನ ಒಂದು ಅನುಗ್ರಹ ಯಾವಾಗ ಒಬ್ಬ ಮನುಷ್ಯನ ಮೇಲಿರುತ್ತದೋ ಆಗ ಅವನ ಜೀವನದ ದಿಕ್ಕು ತನಗೆ ತಾನೇ ಬದಲಾಗುತ್ತದೆ. ನಿಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ನಡೆಸೋದಕ್ಕೆ ಖಂಡಿತವಾಗಿ ಒಬ್ಬ ಗುರುವಿನ ಅವಶ್ಯಕತೆ ಇರುತ್ತದೆ. ನೀವು ರಾಯರನ್ನು ನಂಬುವಂತಹ ವಿಶೇಷವಾದ ವ್ಯಕ್ತಿಗಳಾಗಿದ್ದರೆ ನಿಮ್ಮ ಜೀವನ ಹಿಂದಿನಿಂದ ಬದಲಾಗುತ್ತೆ. ನಾವು ತಿಳಿಸುವಂತಹ ಪರಿಹಾರವನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಅನುಸರಿಸಿದರೂ ಕೂಡ ನಿಮ್ಮ ಹಳೆಯ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಒಟ್ಟಾರೆಯಾಗಿ ಈ ಭಯ ಹುಟ್ಟಿಸುವಂತಹ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಮನಸ್ಸಿನಲ್ಲಿ ಮೊದಲು ಶಕ್ತಿಶಾಲಿಯಾಗಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಎಂಥದೇ ಅಪಘಾತ, ಮರಣ, ಅನಾಹುತ, ದೊಡ್ಡ ದುರಂತ ಸಂಭವಿಸಿದರೂ ಕೂಡ ನೀವು ಹೆದರುವಂತಹ ಅವಶ್ಯಕತೆ ಇಲ್ಲ. ದೇವರ ಮೇಲೆ ಎಲ್ಲ ರೀತಿಯ ಭಾರವನ್ನು ಕೊಡಿ. ಅಂದರೆ ದೇವರ ನಂಬಿಕೆಗೆ ಪಾತ್ರರಾಗಿ ದೇವರ ಮೇಲೆ ವಿಶ್ವಾಸವಿಡಿ. ನನ್ನ ಜೀವನದಲ್ಲಿ ನನಗೆ ಸಿಗುತ್ತಿರುವುದೆಲ್ಲ ಅದ್ಭುತವಾದ ಸಮಯ, ಒಳ್ಳೆಯದೇ ನಡೆಯುತ್ತದೆ ಎನ್ನುವಂತಹ ವಿಶೇಷವಾದ ಒಂದು ಜ್ಞಾನ ನಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಆಗಸ್ಟ್ 28 ಹುಣ್ಣಿಮೆ ನಂತರ ಮೀನ ರಾಶಿಯವರಿಗೆ ನಿಜವಾದ ತಿರುವು ಹೊರಗಿನ ಪ್ರಪಂಚದಲ್ಲಿ ಮಾತ್ರವಲ್ಲ, ನಿಮ್ಮೊಳಗೆ ಆರಂಭವಾಗುತ್ತೆ. ನೀವು ತೆಗೆದುಕೊಳ್ಳುವ ಜಾಣ್ಮೆಯ ನಿರ್ಧಾರವೇ ನಿಮ್ಮ ಮುಂದಿನ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಆದ್ದರಿಂದಾಗಿ ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಿಮ್ಮ ಕರ್ತವ್ಯವನ್ನು ಬಿಟ್ಟುಕೊಡದೆ ಕೇವಲ ಅದೃಷ್ಟವನ್ನು ನಂಬಿಕೊಂಡು ಕೂರುವ ಬದಲು ಬರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ರ ಕಡೆ ಗಮನವನ್ನು ಕೊಡಿ. ನಿಮಗೆ ಅತಿ ದೊಡ್ಡ ಜ್ಞಾನ ಮತ್ತು ರಕ್ಷಣೆಯ ಒಂದು ವಿಶೇಷಾತ್ಮಕ ನಿಮ್ಮ ದೊಡ್ಡ ಶಕ್ತಿಯ ತಾಳ್ಮೆಯ ಒಂದು ವಿಷಯ ಈಗ ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು. ಹೊಸ ಅವಕಾಶ ಬರುವಂಥದ್ದು. ನಿಮ್ಮ ರಾಶಿ ಅಧಿಪತಿ ಗುರು ಜ್ಞಾನ ಮತ್ತು ಮಾರ್ಗದರ್ಶನದ ಸಂಕೇತ. ಆದ್ದರಿಂದ ಈ ಸಮಯ ನೀವು ಯಾವುದೇ ರೀತಿಯ ಸಮಸ್ಯೆಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ನಿಮಗೆ ಒಂದು ಮಾಹಿತಿ ಸಿಗುತ್ತದೆ. ಒಬ್ಬ ವ್ಯಕ್ತಿಯಿಂದ ಕರೆ ಬರ್ಬೋದು ಅಥವಾ ನಿಮ್ಮ ಮನಸ್ಸಿನ ಅಂತರಾಳದಲ್ಲಿ ಒಂದು ಉತ್ತರ ಸಿಗಬಹುದು. ದೇವರ ಅನುಗ್ರಹದ ಮೂಲಕ ನಿಮ್ಮ ಜೀವನ, ನಿಮ್ಮ ಪರಿಸ್ಥಿತಿ, ಮನಸ್ಥಿತಿ ಎಲ್ಲವೂ ಉತ್ತಮವಾಗ್ಬೋದು. ನೀವು ಮಾಡಬೇಕಾಗಿರುವ ಪರಿಹಾರ ಅಂದರೆ ರಾತ್ರಿ ಮಲಗುವ ಮುನ್ನ ಒಂದು ಏಲಕ್ಕಿಯನ್ನು ತೆಗೆದುಕೊಂಡು ಅದರ ಮೇಲೆ 24 ಎನ್ನುವಂತಹ ಸಂಖ್ಯೆಯನ್ನು ಬರೆದು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಮತ್ತು ಒಂದು ಲೋಟ ನೀರನ್ನು ತೆಗೆದುಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಅದರ ಜೊತೆ ಹೇಳಿಕೊಂಡು ಆ ನೀರನ್ನು ತೆಗೆದುಕೊಂಡು ಹೋಗಿ ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಿ ಕೆಂಪು ಅಕ್ಷತೆ ಮತ್ತು ಹೂವು ಮತ್ತು ವಿಶೇಷವಾಗಿ ಅರಿಶಿಣ ಕುಂಕುಮದಿಂದ ಓಂ ಚಂದ್ರದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಅರ್ಘ್ಯವನ್ನು ಸಮರ್ಪಣೆ ಮಾಡಿ. ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೀವೇ ಕಣ್ಣಾರೆ ನೋಡಬಹುದಾಗಿದೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.